ನನಗೆ ಗೋಲಿ ನೀನು ಏನೋ ನನ್ನ ಬಗ್ಗೆ ಮಾತಾಡ್ತಿದ್ಯಾ, ನೀನು ಮಾತಾಡ್ಕೊಂಡು ಅಲ್ಲೇ ಇರ್ತೀನಿ, ನಾನೇ ಕೇರ್ ಮಾಡಲಿ, ನಿನ್ನ ಮಾತುಗಳಿಗೆ ನಾನು ಕೇರ್ ಮಾಡಿ ನಾನೇ ಕೂಗ್ಲಿ. ಐಶ್ವರ್ಯ ಜೊತೆ ಕಳೆದು ಹೋಗಿದ್ದೀನಿ ಅಂತ ನನಗೆಲ್ಲೂ ಅನ್ಸಿಲ್ಲ, ಬಟ್ ಅಲ್ಲೊಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಬಾಂಡ್ ಆಗಿತ್ತು ಅಂತ ನನಗನ್ನಿಸ್ತು. ವ್ಯಕ್ತಿ ಇವನು ತುಂಬಾ ಡಿಗ್ನಿಫೈಡ್ ವ್ಯಕ್ತಿ ಅಂತ ಹೇಳ್ತಾರೆ ಅಂದ್ರೆ ಅದು ತುಂಬಾ ಈಸಿ ಅಲ್ಲ, ತುಂಬಾ ಸುಲಭವಾಗಿ ಅಣ್ಣನ್ ಬಾಯಿಂದ ಅವರ ಮಾತಲ್ಲ ಅದು. ಸೊ ಅದನ್ನ ಹೇಳಿಸ್ಕೊಂಡೆ ಅಂದ್ರೆ ಹೌದು ನಾನು ಚೆನ್ನಾಗಿ ಇದ್ದೆ, ಚೆನ್ನಾಗಿ ಜೀವಿಸ್ತೆ ಮನೇಲಿ ಅಂತ ಅನ್ಸುತ್ತೆ. ನನ್ನ ಬುಡಕ್ಕೆ ಯಾರ್ಯಾರು ಬರ್ತಾರೋ ಅವ್ರು ಯಾರನ್ನೂ ಬಿಟ್ಟಿಲ್ಲ ನಾನು ಇವತ್ತವರೆಗೂ. ನೀವು ಎಕ್ಸಾಂಪಲ್ ತಗೊಂಡೇ ಹೋಗ್ಬೋದು. ಟಾಂಟ್ ಮಾಡೋದು ನಿನ್ ಕೈಲಿ ಏನೂ ಆಗಲ್ಲ, ಸೊ ಇದೆಲ್ಲ ಇದ್ರು ಇವರು ಇನ್ನೊಬ್ರು ಚೂಸ್ ಮಾಡ್ಕೊಂಡ್ಬಿಟ್ರಲ್ಲ, ದಿಸ್ ಇಸ್ ನಾಟ್ ರೈಟ್, ಇದು ತಪ್ಪು ಗುರು, ಇದು ನಾನೇನಕ್ಕೆ ಸುಮ್ಮನಿರ್ಬೇಕು. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಬಿಗ್ ಬಾಸ್ ಮನೆಯಲ್ಲಿ 11 ವಾರಗಳ ಕಾಲ ತಮ್ಮ ಆಟವನ್ನು ಆಡಿ ನಮಗೆಲ್ಲ ಒಂದಷ್ಟು ಎಂಟರ್ಟೈನ್ ಮಾಡಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಬಂದಿರುವಂತ ಶಿಶಿರ್ ಅವ್ರ ಜೊತೆ ಇದ್ದಾರೆ, ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಅಣ್ಣ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಸರ್, ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಆಮೇಲೆ ಬರ್ಡೇ ದಿನ, ಸೊ ಒಂದು ಆ ಬರ್ಡೇ ವಾರ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಕಿಚ್ಚ ಸರ್ ಕೂಡ ವಿಶ್ ಮಾಡಿದ್ರು, ಬಟ್ ಒಂದು ಗಿಫ್ಟ್ ಸಿಗ್ಬೇಕಾಗಿತ್ತು, ಬಟ್ ಗಿಫ್ಟ್ ಸಿಗ್ಲಿಲ್ಲ. ಹೆಂಗ್ ಅನಿಸ್ತು ನಿಮ್ಗೆ? ಬರ್ಡೇ ವೀಕಲ್ಲೇ ಬಂದಿದ್ದು ಗಿಫ್ಟ್ ಆಕ್ಚುಲಿ ಸಿಕ್ತಂತ ಗಿಫ್ಟ್ ತುಂಬಾ ಭಾರ ಅನ್ನಿಸ್ತು. ಈ ಗಿಫ್ಟ್ ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಅದು ತುಂಬಾ ಭಾರ ಅನ್ನಿಸ್ತು. ಸೊ 2 ವಾರಗಳ ಹಿಂದೆನೆ ಒಂದ್ ರೀತಿಲಿ ಡೇಂಜರ್ ಝೋನ್ ಅಲ್ಲಿ ಇದ್ರಿ ನೀವು. ನೀವಾ ಇನ್ನೊಬ್ರ ಅನ್ನೋ ಟೈಮಲ್ಲಿ ಇತ್ತು, ಏನೋ ಒಂದು ಬೋನಸ್ ಸಿಕ್ಕಂಗ ಆಯ್ತು ನಿಮ್ಗೆ. ಸೊ ಆ ಒಂದು 2 ವಾರದಲ್ಲಿ ನಿಮ್ಮನ್ನ ನೀವು ಸಾಬೀತ್ ಮಾಡ್ಸಕ್ಕೆ ಒಂದಷ್ಟು ಟಾಸ್ಕ್ಗಳು, ನಿಯರ್ಲಿ ನೀವು ಕ್ಯಾಪ್ಟನ್ ಅದಕ್ಕೂ ಹತ್ರ ಹೋದ್ರಿ. ಬಟ್ ಅನ್ಕೊಂಡಿದ್ರ ಬೇಗನೆ ಬಂದ್ಬಿಟ್ಟೆ, ಇಲ್ಲ ನನಗೆ ಇನ್ನೊಂದು ಚಾನ್ಸ್ ಏನಾದ್ರು ಒಂದು ಆಪರ್ಚುನಿಟಿ ಬೇಕಿತ್ತು ಅಂತ ಅನಿಸ್ತಾ? ಖಂಡಿತ ಆಪರ್ಚುನಿಟಿ ಬೇಕು ಅಂತ ಅನಿಸ್ತು. ಯಾಕಂದ್ರೆ 2 ವಾರಗಳು ಏನೇನು ಕಮೆಂಟ್ಸ್ ಬರ್ತಾ ಇತ್ತು, ಏನೇನು ಮನೆಯವ್ರ ರೀಸನ್ಸ್ ತಗೋತಾ ಇದ್ರು, ಅದಕ್ಕೆಲ್ಲ ಉತ್ತರ ಕೊಟ್ಟಂತ ವಾರ ಆಗಿತ್ತು. ಸ್ಪೆಷಲಿ ಈ ವಾರ ಪ್ರತಿಯೊಂದು ಟಾಸ್ಕ್ಸ್ ಆಡಿದ್ದಿರ್ಬೋದು, ಆ್ಯಂಡ್ ಮನೆಯಲ್ಲಿ ಇದ್ದಿದ್ದಿರ್ಬೋದು, ಆ್ಯಂಡ್ ನಾಮಿನೇಷನ್ಸ್ ಆದಾಗ ಮಂಜಣ್ಣ ಅವ್ರು ಏನೇನು ಮಾತಾಡಿದ್ರು ಅದಕ್ಕೆಲ್ಲ ತಿರುಗೇಟ್ ಕೊಡಲೇಬೇಕಾಗಿತ್ತು, ಕೊಟ್ಟಂತ ಇದಿರ್ಬೋದು. ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಟಾಪ್ 2 ಬಂದಿದ್ದಿರ್ಬೋದು. ಸೊ ಇದೆಲ್ಲದಕ್ಕೂ ಮನೆಯವ್ರು ಏನೇನು ರೀಸನ್ ತಗೋತಾ ಇದ್ರು ಅದೆಲ್ಲದಕ್ಕೂ ಬಾಯಿ ಮುಚ್ಚಿಸಿದಂಥ ವಾರ ಆಗಿತ್ತಿದ್ದು. ಸೊ ಅದೇ ವಾರ ಹೊರಗಡೆ ಬರ್ತೀನಿ ಅನ್ನೋ ಒಂದು ವಿಪರ್ಯಾಸ. ಈಗ ಈ ಒಂದು ಸೀಸನ್ 10 ಮತ್ತೆ ಸೀಸನ್ 11 ಏನ್ ಜನ ಹೋಗಿದ್ರಲ್ಲ, ಸೊ ನೀ ಸ್ಟಾರ್ಟಿಂಗ್ ಹೋದಾಗ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಯಾರಿಸನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರು ಈ ತರ ಅಂತ. ಸೊ ಆಲ್ಮೋಸ್ಟ್ ನಿಮ್ಮನ್ನ ಕಂಪ್ಯಾರಿಸನ್ ಮಾಡಿದ್ ಯಾರಿಗೆ ಅಂತ ಅಂದ್ರೆ ನಿಮ್ಮ ಸ್ನೇಹಿತನೇ ಕಾರ್ತಿಕ್. ಸೊ ಅವ್ರಿಗೆ ಓಕೆ, ಕಾರ್ತಿಕ್ ಅವ್ರು ಗೆದ್ದಿದ್ದಾರೆ, ಶಿಶಿರು ಹಂಗೆ. ಸೊ ಅದೇ ತರ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಪಕ್ಕ ಕಪ್ ಹೊಡಿಲಿಲ್ಲ ಅಂತಂದ್ರೆ ಒಂದು ಫಿನಾಲೆ ಕಂಟೆಸ್ಟೆಂಟ್ ಅನ್ನೋ ಮಟ್ಟಿಗೆ ಒಂದು ಹೈಪ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಬಂದ್ಮೇಲೆ ನೀವು ಅದನ್ನ ಗಮನಿಸಿದ್ರು ಇಲ್ಲಿ ಹೋಗುತ್ತಿಲ್ಲ. ಸೊ ನಾನು ಹೇಳಿದ್ಮೇಲೆ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು ಆಕ್ಚುಲಿ. ಆ ಕಂಪ್ಯಾರಿಸನ್ ತುಂಬಾ ತೂಕದ ಕಂಪ್ಯಾರಿಸನ್ ಅದು. ಸೊ ಆ ಕಂಪ್ಯಾರಿಸನ್ ಮಾಡಿದ್ರು, ಆ ಎಕ್ಸ್ಪೆಕ್ಟೇಷನ್ ಜನ ಇಟ್ಟಿದ್ರು ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಸ್ ಬಟ್ ಎಲ್ಲೋ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ ಅಂತಂದಾಗ ಆ ಎಕ್ಸ್ಪೆಕ್ಟ್ ಮಾಡಿದಂತ ಜನಗಳಿಗೂ ಸ್ವಲ್ಪ ಎಲ್ಲೋ ಡಿಸಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ. ಹೌದು, ಡಿಸಪಾಯಿಂಟ್ ಮಾಡಿದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಸಾರಿ ಎಲ್ರಿಗೂ. ಬಟ್ ನಾನು ನನ್ನ ನಿಟ್ಟಿನ ಆಟನ ಆಡ್ತಾನೆ ಬಂದೆ. ನನ್ನ ಮೊದಲನೇ ವಾರದಿಂದ 11ನೇ ವಾರದವರೆಗೂ ಅಣ್ಣ ಸ್ಟೇಜ್ ಮೇಲೆ ಆ ಮಾತನ್ನ ಹೇಳ್ತಾರೆ ಅಂದ್ರೆ ಅವನೆಲ್ಲೂ ತನ್ನ ವ್ಯಕ್ತಿತ್ವನ ಬಿಟ್ಕೊಡದೆ ಆಡಿರುವಂತ ವ್ಯಕ್ತಿ, ಇವನು ತುಂಬಾ ಡಿಗ್ನಿಫೈಡ್ ವ್ಯಕ್ತಿ ಅಂತ ಹೇಳ್ತಾರೆ ಅಂದ್ರೆ ಅದು ತುಂಬಾ ಈಸಿ ಅಲ್ಲ, ತುಂಬಾ ಸುಲಭವಾಗಿ ಅಣ್ಣನ್ ಬಾಯಿಂದ ಅವರ ಮಾತಲ್ಲ ಅದು. ಸೊ ಅದನ್ನ ಹೇಳಿಸ್ಕೊಂಡೆ ಅಂದ್ರೆ ಹೌದು ನಾನು ಚೆನ್ನಾಗಿ ಇದ್ದೆ, ಚೆನ್ನಾಗಿ ಜೀವಿಸ್ತೆ ಮನೇಲಿ ಅಂತ ಅನ್ಸುತ್ತೆ. ಎಸ್, ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಸ್ವರ್ಗ ನರ್ಕ ಅಂತ ಬರುತ್ತೆ. ನರ್ಕ ನಿವಾಸಿಯಾಗಿ ಸೊ ನರ್ಕ ನಿವಾಸಿ ಆ ಒಂದು ಕೆಲಸ ಮಾಡ್ತಾ, ಆ ಒಂದು ಟಾಸ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಜಗಳಗಳು, ಅದರಲ್ಲೂ ಲಾಯರ್ ಅವ್ರ ಜೊತೆ ಒಂದಷ್ಟು ನಡೆದಂತ ವಾಗ್ವಾದಗಳು, ಅದೆಲ್ಲ ಹೆಂಗ್ ಅನಿಸ್ತು ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ನಿಮಗೆ? ನಂಗೆ ಆಕ್ಚುಲಿ ಸ್ವರ್ಗ ನರ್ಕ ಪ್ರೊಮೋ ಬಂದಾಗ್ಲೇ ನಾನು ಅನ್ಕೊಂಡಿದ್ದೆ, ನಾನು ಎಂಟರ್ ಆದ್ರೆ ನರ್ಕಕ್ಕೆ ಹೋಗ್ಬೇಕು ಅನ್ನೋದು ಫಸ್ಟೇ ಅನ್ಕೊಂಡಿದ್ದೆ ನಾನು. ಬಿಕಾಸ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಸ್ವರ್ಗದ ಬೆಲೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದು ನಾನು. ಹಂಗೆ ಸಿಕ್ತು. ಸ್ಟೇಜ್ ಮೇಲೆ ಅವರಿಬ್ರು ನನ್ನ ನರ್ಕಕ್ಕೆ ಅಂತ ಚೂಸ್ ಮಾಡಿದ್, ನಾನು ಅದಕ್ಕೆ ಆರ್ಗ್ಯೂ ಮಾಡಲಿಲ್ಲ. ನನಗೆ ಹೋಗ್ಬೇಕಾಗಿತ್ತು, ನರ್ಕಕ್ಕೆ ಹೋಗ್ಬೇಕಾಗಿತ್ತು. ಅದೇ ನಿಟ್ಟಿನಲ್ಲಿ ಹೋದೆ. ನರ್ಕಕ್ಕೆ ಹೋದಾಗ ಅಲ್ಲಿದ್ದಂಥ ಹಠ ಪ್ರತಿಯೊಬ್ಬರಿಗೂ, ಆ 7 ಜನಕ್ಕೆ ಏನು ಹಠ ಇತ್ತು, ಹೆಂಗಾದ್ರೂ ಮಾಡಿ ಸ್ವರ್ಗಕ್ಕೆ ಹೋಗ್ಲೇಬೇಕು ಅನ್ನೋ ಹಠ ಇತ್ತಲ್ಲ, ಅದನ್ನು ಭಾರಿ ಎಂಜಾಯ್ ಮಾಡಿದ್ದೀನಿ ನಾನು. ಆ ನರ್ಕದ ಎಕ್ಸ್ಪೀರಿಯನ್ಸು, ಅಲ್ಲಿದ್ದಂಥ ರೀತಿ, ಅಲ್ಲಿ 7 ಜನರ ಮೈಂಡ್ ಸೆಟ್ ಹೆಂಗಿತ್ತು, ಆ 7 ಜನದ ಮೈಂಡ್ ಸೆಟ್ ಒಂದೇ ಆಗಿತ್ತು, ಒಂದೇ ಗುರಿ ಆಗೋಗಿತ್ತು, ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋದು. ಸೊ ಇದೆಲ್ಲ ತುಂಬಾ ಎಂಜಾಯ್ ಮಾಡಿದಂಥ ವಾರಗಳದು.
ಓಕೆ ಓಕೆ. ಅಂಡ್ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಟಾಸ್ಕ್ಗಳಲ್ಲಿ ಭಾಗವಹಿಸುವಂತವಿಕೆ ಇರ್ಬೋದು, ಆ ಒಂದು ಅಗ್ರೆಷನ್ ಆಗಿರ್ಬೋದು, ಸ್ಟಾರ್ಟಿಂಗ್ ವೀಕಲ್ಲಿ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ರು ಜನ. ಸೊ ಮೇ ಬಿ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರು ಅಂತ ನಾನು ಅನ್ಕೋತೀನಿ. ಬಟ್ ಹೋಗ್ತಾ ಹೋಗ್ತಾ ಆ ಒಂದು ಅಗ್ರೆಷನ್ ಆಗಿರ್ಬೋದು ಅದೆಲ್ಲ ಒಂಚೂರು ಕಮ್ಮಿ ಆಯ್ತು ಅಂತ ಅನಿಸ್ತಾ? ಯಾಕೆಂದ್ರೆ ಸ್ಟಾರ್ಟಿಂಗ್ ವೀಕಲ್ಲಿ ನನಗೆ ಅಗ್ರೆಷನ್ ತೋರಿಸುವಂತ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಿತ್ತು. ಫಸ್ಟ್ ಆಫ್ ಆಲ್ ಅಲ್ಲಿ ನಮ್ಮೆಲ್ರಿಗೂ ಇದ್ದಂತ ಒಂದು ಏಕೈಕ ಗುರಿ ಅಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು. ಅದಕ್ಕೇನ್ ಮಾಡ್ಬೇಕು, ನಾವ್ ಇಲ್ಲಿ ಏನಾದ್ರು ಪ್ರೂವ್ ಮಾಡಿದ್ರೆ ಅಲ್ಲಿ ಹೋಗಕ್ ಸಾಧ್ಯ. ಸೊ ಆ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಹೋಗ್ತಾ ಹೋಗ್ತಾ ಸಿಚುವೇಶನ್ಸ್ ಕಮ್ಮಿ ಆಗ್ತಾ ಹೋಯ್ತು. ಪ್ರತಿ ಒಂದು ಕಡೆನೂ ಮಾತಾಡ್ತಾ ಹೋದ್ರೆ ಎಲ್ಲದಕ್ಕೂ ಮೂಗ್ ತೋರಿಸ್ತಾನೆ ಅನ್ನೋದು ಬರಕ್ ಶುರುವಾಗ್ಬಿಡುತ್ತೆ. ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ನನ್ನ ಬುಡಕ್ಕೆ ಯಾರ್ಯಾರು ಬರ್ತಾರೋ ಅವ್ರು ಯಾರನ್ನೂ ಬಿಟ್ಟಿಲ್ಲ. ನಾನು ಇವತ್ತವರೆಗೂ ನೀವು ಎಕ್ಸಾಂಪಲ್ ತಗೊಂಡೇ ಹೋಗ್ಬೋದು. ಚೈತ್ರ ಆಗಿರ್ಬೋದು, ಮಂಜು ಆಗಿರ್ಬೋದು, ನನ್ನ ಬುಡಕ್ಕೆ ಯಾರು ಬಂದಿದ್ರು ಅವ್ರು ಯಾರನ್ನೂ ಬಿಟ್ಟಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನನಗೆ ಸಿಚುವೇಶನ್ ಸಿಕ್ಕಿದಾಗ ನಾನಂತೂ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದೀನಿ. ಅದೇ ತರ ಸಿಚುವೇಶನ್ಸ್ ಪ್ರತಿ ವಾರನೂ ಸಿಗ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಅದು ಆಗಿದ್ದು ಅಂತ ಅನ್ಸುತ್ತೆ ನನಗೆ. ರಿಯಲ್ ಲೈಫ್ ಅಲ್ಲಿ ಹೆಂಗೆ ಶಿಶಿರ್ ಅವರು, ಅಗ್ರೆಷನ್ ಮನುಷ್ಯನ ಇಲ್ಲ ಕೂಲ್ ಅಂಡ್ ಕಾಮ್ ಮನುಷ್ಯನ? ನಾನು ಒಂಥರ ಡೋಂಟ್ ಕೇರ್ ಮನುಷ್ಯ. ನನಗೆ ಗೋಲಿಮಾರ್, ನೀನು ಏನೋ ನನ್ನ ಬಗ್ಗೆ ಮಾತಾಡ್ತಿದ್ಯಾ, ನೀನು ಮಾತಾಡ್ಕೊಂಡು ಅಲ್ಲೇ ಇರ್ತೇನೆ, ನಾನೇ ಕೇರ್ ಮಾಡಲಿ, ನಿನ್ನ ಮಾತುಗಳಿಗೆ ನಾನು ಕೇರ್ ಮಾಡಿ ನಾನೇ ಕೂಗ್ಲಿ, ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ, ನೀನು ಮಾತಾಡ್ಕೊಂಡು ಅಲ್ಲೇ ಇರ್ತೇನೆ ನೀನು ಅನ್ನೋ ವ್ಯಕ್ತಿತ್ವ ಇರೋನು ನಾನು. ಸೊ ಹಾಗೆ ಇದ್ದಿದ್ದು ನನ್ನ ಮನೆ ಒಳಗೆ. ಯಾರು ಏನೋ ಮಾತಾಡಿದ್ರು, ನೀನು ಮಾತಾಡ್ತಿದ್ಯಾ ಗುರು, ಮಾತಾಡ್ಕೊಂಡು ಅಲ್ಲೇ ಇರ್ತೀನಿ, ನೋಡೋಕೆ ಜನ ಇರ್ತಾರೆ ಅಲ್ಲಿ, ಅವರು ಜಡ್ಜ್ ಮಾಡ್ತಾ ಇರ್ತಾರೆ, ನೀನು ಏನು ಮಾತಾಡ್ತಿದ್ಯಾ ಅಂತ ಅವ್ರು ನೋಡ್ತಿರ್ತಾರೆ, ನಾನು ಏನು ಆಡ್ತಿದ್ದೀನಿ ಅಂತ ಅವ್ರು ನೋಡ್ತಿರ್ತಾರೆ. ಸೊ ತಕ್ಕಡಿಲಿ ಹಾಕಿ ತೂಗೋದಕ್ಕೆ ಅವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ನಾನು ಅನ್ಕೊಂಡಿದ್ದು. ಎಸ್. ಸೊ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಆ ಒಂದು ಅಗ್ರೆಷನ್ ಅಂತ ಏನ್ ಹೇಳಿದೆ, ಅದು ಹೋಗ್ತಾ ಹೋಗ್ತಾ ಇನ್ನೇನು ಕೆಲವೇ ವಾರಗಳಲ್ಲಿ ಒಬ್ಬ ಕ್ಯಾಪ್ಟನ್ ಕೂಡ ಆಗ್ತೀರಾ. ಸೊ ಕ್ಯಾಪ್ಟನ್ ಅಂತ ಬಂದಾಗ ಮನೆ ಜವಾಬ್ದಾರಿ ನಿಭಾಯಿಸೋದು, ಎಲ್ಲರನ್ನೂ ಕೂಡ ಆ ಟಾಸ್ಕ್ ಗಳು, ಆಮೇಲೆ ಏನಾದ್ರೂ ಒಂಚೂರು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರು ಅದು ಕ್ಯಾಪ್ಟನ್ ಮೇಲೆ ಬಂದ್ಬಿಡುತ್ತೆ. ಸೊ ಆ ಒಂದು ಜವಾಬ್ದಾರಿ ಹೆಂಗಿತ್ತು, ಒಂದು ಕ್ಯಾಪ್ಟನ್ಶಿಪ್, ಕಿಂಗ್ ಕ್ಯಾಪ್ಟನ್? ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಕ್ಯಾಪ್ಟನ್ ವೀಕ್ ಅಂತ ಅನ್ಸುತ್ತೆ. ನೀವು ಇಡೀ ಸೀಸನ್ ನೋಡಿದಾಗ ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಕ್ಯಾಪ್ಟನ್ ವೀಕ್ ಅನ್ಸುತ್ತೆ. ಬಿಗ್ ಬಾಸ್ ಇರಲಿಲ್ಲ ಮನೇಲಿ, ಬಿಗ್ ಬಾಸ್ ಬ್ರೇಕ್ ತಗೊಂಡು ಹೊರಗಡೆ ಹೋಗಿ ಒಂದು ಫೋನ್ ಬೂತ್ ಇಟ್ಟಿದ್ರು. ಬಿಗ್ ಬಾಸ್ ಇಂದ ಏನೇನು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇತ್ತು ಅದೆಲ್ಲದನ್ನು ಮನೆಯವ್ರಿಗೆ ಕನ್ವೆ ಮಾಡೋ ಜವಾಬ್ದಾರಿ ನಂದಾಗಿತ್ತು. ಎಲ್ರದ್ದು ಬೇರೆ ಬೇರೆ ಮನಸ್ಥಿತಿ ಇದ್ದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಪಾಯಿಂಟ್ನ ಕನ್ವೆ ಮಾಡೋದು ಇಟ್ಸ್ ಅ ವೆರಿ ಹ್ಯೂಜ್ ಟಾಸ್ಕ್ ಆಗಿತ್ತು. ಆ್ಯಂಡ್ ಅದಕ್ಕಿಂತ ಹ್ಯೂಜ್ ಟಾಸ್ಕ್ ನನಗೆ ಬಿಗ್ ಬಾಸ್ ಕೊಟ್ಟಿದ್ದು 8 ಜನನ ಒಬ್ಬನೇ ನಾಮಿನೇಟ್ ಮಾಡಬೇಕು ಅನ್ನೋದು. ಮೂರನೇ ವಾರದಲ್ಲಿ ಯಾರ್ಯಾರ ವ್ಯಕ್ತಿತ್ವ ಏನು ಅಂತ ಜಡ್ಜ್ ಮಾಡಕ್ ಆಗದೇ ಇರುವಂಥ ವಾರ, ಆಗ್ಲೇ 8 ಜನನ ಒಬ್ಬನೇ ನಿಂತ್ಕೊಂಡು ನಾಮಿನೇಟ್ ಮಾಡಬೇಕು ಅನ್ನೋದು. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಮಾಡಿದೆ. ನಾನು ಕೊಟ್ಟಂಥ ರೀಸನ್ಸ್ಗೆ ನಾನು ತುಂಬ ಬದ್ಧನಾಗಿದ್ದೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಿದವ್ರಿಗೂ ತುಂಬ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ. ಆ್ಯಂಡ್ ಅದಾದ ನಂತರ ಮನೇಲಾದಂಥ ಗಲಾಟೆಗಳು ನಿಮ್ಮೆಲ್ರಿಗೂ ಗೊತ್ತಿದೆ. ಏನಾಯಿತು, ಯಾರಿಬ್ಬರು ವ್ಯಕ್ತಿಗಳು ಹೋದರು ಅಂತ. ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದ್ದು ನಾನು ಹೀಗಿರೋದ್ರಿಂದನೇ ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋಕ್ಕಾಯಿತು ಅಂತ ನನಗೆ ಅವತ್ತಿಗೂ ಅನಿಸಿದ್ದು, ಇವತ್ತು ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನಾನು ಏನಾದರೂ ಅಲ್ಲಿ ಕೂಲ್ ಕಳ್ಕೊಂಡಿದ್ದಿದ್ರೆ, ನಾನು ಏನಾದರೂ ಟೆಂಪರ್ಮೆಂಟ್ ಕಳ್ಕೊಂಡಿದ್ದಿದ್ರೆ ಅಲ್ಲಿ ಬೇರೆ ಏನೇನೋ ಆಗೋಗ್ತಾ ಇತ್ತು. ನಾನು ನನ್ನ ಕೂಲ್ನ ಕಾಪಾಡ್ಕೊಂಡಿದ್ದಕ್ಕೆ ಇಬ್ಬರನ್ನ ಸೈಡ್ ಮಾಡಿ ದೂರ ಇಟ್ಟು ಒಂದಷ್ಟು ಮಾತುಕತೆ ಆಗಕ್ಕಾಗಿತ್ತು. ಬಟ್ ಅದಾದ್ರೂ ಸಿಚುವೇಶನ್ಸ್ ಕೈ ಮೀರಿದಾಗ ನಾನೇನು ಮಾಡೋಕ್ಕಾಗಿಲ್ಲ. ಇಬ್ಬರ ಮಧ್ಯೆ ನೀವು ಅದೇ ತರ ಏನಾದ್ರು ಆ ಕೂಲ್ನೆಸ್ ಕಳ್ಕೊಂಡ್ಬಿಟ್ಟಿದ್ರೆ ಬಹುಶಃ ನೀವು ಹೊರಗಡೆ ಬಂದ್ಬಿಡ್ತಿದ್ರೆ? ಖಂಡಿತ. ಕ್ಯಾಪ್ಟನ್ ಆಗಿ ಆ ಥರ ಆಡ್ಬಿಟ್ಟ ಅನ್ನೋದೊಂದು ಹಣೆಪಟ್ಟಿ ಇದೆಯಲ್ಲ, ದಟ್ ಇಸ್ ತುಂಬಾ ಕಷ್ಟ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು. ಬಿಗ್ ಬಾಸ್ ಹಿಸ್ಟ್ರಿ ಕ್ರಿಯೇಟ್. ಅಂಡ್ ಆ ಒಂದು ವೀಕಲ್ಲಿ ನಾನು ಗಮನಿಸಿದ ಏನು ಅಂತಂದ್ರೆ, ಆಲ್ಮೋಸ್ಟ್ ಈಗ ಬಿಗ್ ಬಾಸ್ ಜೊತೆ ಎಲ್ಲ ಮಾತಾಡೋದು ಹಿಂಗೆ, ಎಲ್ಲರೂ ಕೇಳೋ ತರ ಮಾತಾಡ್ತಾರೆ ಬಿಗ್ ಬಾಸ್ ಜೊತೆ. ನೀವೇ ಹೆಚ್ಚೊತ್ತು ಫೋನ್ ಮಾತಾಡಿದ್ ಬಿಗ್ ಬಾಸ್ ಜೊತೆ. ಸೂಪರ್ ಖುಷಿ ಇದೆ ನನಗೆ. ನಾನು ಯಾವಾಗ್ಲೂ ಒಂದ್ಸತಿ ಏನೋ ಒಂದು ಬಿಗ್ ಬಾಸ್ ಹೇಳ್ತಾರೆ, ಥ್ಯಾಂಕ್ ಯು ಬಿಗ್ ಬಾಸ್ ಅಂತೀನಿ. ಏನಕ್ಕೆ ಥ್ಯಾಂಕ್ ಯು ಹೇಳ್ತಿದ್ರೆ ನೀವು ಅಂತಾರೆ. ಏನ್ ಹೇಳ್ಬಿಟ್ಟೆ ನಾನು, ಏನ್ ಕೇಳಿಸ್ಕೊಂಡ್ಬಿಟ್ಟೆ ಅಂತ. ಆಗ್ತಾನೆ ನಿದ್ದೆಯಿಂದ ಎದ್ದು ಬಂದಿರ್ತೀವಿ. ನಮಗೆ ಸಾಂಗ್ ಬರ್ತಿರಲ್ಲ ಆ ವಾರ, ಬರೀ ರಿಂಗ್ ಟೋನ್ ಇಂದಾನೆ ನಮ್ಗೆ ಎಚ್ಚರ ಆಗ್ತಿತ್ತು. ನಿದ್ದೆಗಣ್ಣಲ್ಲಿ ಬಂದು ಏನೋ ಹೇಳಿದ್ರು, ಥ್ಯಾಂಕ್ ಯು ಬಿಗ್ ಬಾಸ್ ಅಂತೀನಿ. ಥ್ಯಾಂಕ್ ಯು ಏನಕ್ಕೆ ಹೇಳ್ತಿದ್ದೀರಾ ಅಂತಾರೆ. ಸೊ ಖುಷಿ ಇದೆ ಬಿಗ್ ಬಾಸ್ ಜೊತೆ ಅಷ್ಟು ಕಾನ್ವರ್ಸ್ ಮಾಡಿದ್ದು. ಅದು ಫೋನಲ್ಲಿ ನಾರ್ಮಲ್ ಕೂತ್ಕೊಂಡು ಬೇರೆ ಫೋನಲ್ಲಿ ಏನೋ ಒಂಥರ ನಮ್ಮವರು ಅನ್ನೋ ಫೀಲ್ ಬಂತ ಇಲ್ಲ ಹೆಂಗೆ ಅಂತ ನಮ್ಮನ್ನ ಫೀಲ್ ಬರ್ತಾ ಇತ್ತು. ಹಂಗೆ ಭಯನೂ ಆಗ್ತಿತ್ತು. ಅಪ್ಪ. ಎಸ್. ಅಂಡ್ ಅಲ್ಲಿವರೆಗೂ ಒಂದು ಶಿಶಿರ್ನ ನೋಡಿರ್ತಾರೆ ಜನ. ಬಟ್ ಅದಾದ್ಮೇಲೆ ನೀವು ಸ್ವಲ್ಪ ಐಶ್ವರ್ಯ ಜೊತೆ ಅಲ್ಲಿ ಕನೆಕ್ಟ್ ಆದಾಗ ಅಲ್ಲೇ ಆಲ್ಮೋಸ್ಟ್ ಎಲ್ಲೋ ಶಿಶಿರ್ ಕಳೆದು ಹೋದ್ರು, ಶಿಶಿರ್ ಸ್ವಲ್ಪ ಡೌನ್ ಆಗ್ತಾ ಇದಾರೆ, ಆ ಒಂದು ಅಗ್ರೆಷನ್ ಕಮ್ಮಿ ಆಯ್ತು, ಎಲ್ಲೋ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ವಲ್ಲ ಅನ್ನೋದು ಜನಗಳಿಗೆ ಫೀಲ್ ಆಯ್ತು. ಸೊ ನಿಮ್ಗೆ ಹೆಂಗ್ ಅನಿಸ್ತು? ಇಲ್ಲ, ನಾನು ನಿಜವಾಗ್ಲೂ ಎಲ್ಲೂ ಕಳೆದು ಹೋಗಿರ್ಲಿಲ್ಲ. ಆಕ್ಚುಲಿ ಅಣ್ಣ ಒಂದ್ ವಾರ ಈ ವಿಚಾರದ ಬಗ್ಗೆ ಮಾತಾಡಿದಾಗ ನಾನು ಆ ವಾರ ಬಿಟ್ಟರೆ ನೆಕ್ಸ್ಟ್ ವಾರದಿಂದ ನಾನು ಬೌನ್ಸ್ ಬ್ಯಾಕ್ ಆಗಿದ್ದೆ. ನಾನು ಪ್ರತಿ ಟಾಸ್ಕ್ಸಲ್ಲೂ ನಾನು ಇರ್ತಾ ಇದ್ದೆ. ಆ್ಯಂಡ್ ಅದೇ 2 ವಾರ ಕಂಟಿನ್ಯೂಸ್ ಕ್ಯಾಪ್ಟನ್ಸಿ ಟಾಸ್ಕ್ ನಾನು ಬಂದಿದ್ದು. ಐಶ್ವರ್ಯ ಜೊತೆ ಕಳೆದು ಹೋಗಿದ್ದೀನಿ ಅಂತ ನನಗೆಲ್ಲೂ ಅನಿಸಿಲ್ಲ. ಬಟ್ ಅಲ್ಲೊಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಬಾಂಡ್ ಆಗಿತ್ತು ಅಂತ ನನಗನ್ನಿಸ್ತು. ಅದನ್ನ ನಾನು ತುಂಬ ಚೆರಿಷ್ ಮಾಡ್ತಾ ಇದ್ದೆ. ಅದರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ಲಿಲ್ಲ ಅದರಲ್ಲಿ.
ಬಟ್ ಅದೇ ಸ್ಟಾರ್ಟಿಂಗ್ ಈಗ ಅವ್ರು ಕಾಫಿ ಕುಡಿತಾ ಇರ್ಬೇಕಾದ್ರೆ ನೀವು ಹೋಗಿ ಇದ್ ಮಾಡಿದ್ದು ಹಾಯ್ ಮಂಜಣ್ಣ ಮಾಡಿಸಿದ್ದು ಅದು ನಮ್ಗೆ ಅದು ಹಾಕಿದಾರೋ ಇಲ್ವೋ ಗೊತ್ತಿಲ್ಲ. ಮಂಜಣ್ಣ ಒಂದು ಸ್ಕಿಟ್ ತರ ಮಾಡೋಣ ಬಾಚಿನ ಹಿಂಗೆ ಬಾಲ್ಕನಿಲಿ ನಿಂತಿರ್ತಾರೆ, ಇದೊಂದು ಆ್ಯಡು, ಕಾಫಿ ಆ್ಯಡು ಬಂದ್ಬಿಟ್ಟು ಹಿಂಗೆ ಮಾಡು ಅಂದ್ಬಿಟ್ಟು ಮಂಜಣ್ಣ ಮಾಡ್ಸಿರೋದು, ಅದು ನಾವು ಮಾಡಿರೋದಲ್ಲ. ಅದೇ ಈಗ ನೋಡೋ ಜನಗಳಿಗೆ ಹೆಂಗಾಗುತ್ತೆ ಅಂತಂದ್ರೆ, ಓಕೆ ಇನ್ನೊಂದು ಯಾವ್ದೋ ಒಂದು ಲವ್ ಸ್ಟೋರಿ ರೆಡಿ ಆಗ್ತಾ ಇದೆ, ಲವ್ ಸ್ಟೋರಿ ನೆಕ್ಸ್ಟ್ ಇನ್ನು ಪ್ಲೇ ಆಗ್ತಾ ಇದೆ ಅನ್ನೋ ಆ ನೋಡೋ ಆಡಿಯನ್ಸ್ ಗಳಿಗೆ ಅದೊಂದು ಆಗುತ್ತೆ. ಯಾಕಂದ್ರೆ ಎವ್ರಿ ಬಿಗ್ ಬಾಸ್ ಅಲ್ಲೂ ಒಂದೊಂದು ಲವ್ ಕಾರ್ಡ್ ಅಂತ ಬಂದಾಗ ಸೊ ಓಕೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಇದೇನೋ ಒಂದು ಕ್ರಿಯೇಟ್ ಆಗುತ್ತೆ ಅನ್ನೋದು ಆತರ ಆ ಒಂದು ಬಾಂಡಿಂಗ್ ಹೆಂಗ್ ಅನಿಸ್ತಿತ್ತು ನಿಮ್ಗೆ? ಆಮೇಲೆ ಇನ್ನೊಂದು ಕೇಳದ್ ಮರ್ದೆ, ಒಂದು ಕೆಂಪೇಗೌಡ ಸ್ಟೈಲ್ ಅಲ್ಲಿ ಮೀಸೆ ಬೇರೆ ಬಿಟ್ಟಿರ್ತೀರಾ, ಅಂಡ್ ಆ ವೀಕ್ ಅಲ್ಲಿ ಸುದೀಪ್ ಸರ್ ಕೂಡ ಹೇಳಿರ್ತಾರೆ ಸಿನಿಮಾದಲ್ಲಿ ಬರೀ ಲವ್ ಸಬ್ಜೆಕ್ಟ್ ಎಷ್ಟಿತ್ತು, ಆಕ್ಷನ್ ಎಷ್ಟಿತ್ತು. ಹೌದು. ಸೊ ಅವಾಗ ಹೆಂಗ್ ಅನಿಸ್ತು ನಿಮ್ಗೆ? ಎಲ್ಲೋ ನಾನ್ ಅದೇ ಜಾಸ್ತಿ ಆಗ್ತಾ ಇದೆ ಅಂತ ಏನಾದ್ರು ಅನಿಸ್ತಾ? ಹಾ ಹೌದು, ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ನಾನು ನೆಕ್ಸ್ಟ್ ವಾರ ವರ್ಕ್ ಮಾಡೋಕ್ಕಾಗಿದ್ದು. ಇಲ್ಲಾಂದಿದ್ರೆ ನಾನು ನೆಕ್ಸ್ಟ್ ವಾರ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ. ಅಂಡ್ ಕಂಟಿನ್ಯೂಸ್ 2 ವಾರ ನಾಮಿನೇಟ್ ಆಗ್ಲಿಲ್ಲ ನಾನು ಆ ವಾರ ಆದ್ಮೇಲೆ. ಸೊ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡು ತುಂಬಾ ಅದ್ರ ಮೇಲೆ ನನ್ನ ಮೇಲೆ ನಾನು ವರ್ಕ್ ಮಾಡ್ಕೊಂಡಿದ್ದೆ. ಸೊ ಅದನ್ನ ನಾನು ಅಷ್ಟು ಮನ್ಸಿಗೆ ತಗೊಂಡಿದ್ದಕ್ಕೆ ನನ್ನ ಮುಂದೆ ಬೌನ್ಸ್ ಬ್ಯಾಕ್ ಆಗಕ್ಕಾಗಿದ್ದು. ಇಲ್ಲ ಅದನ್ನ ಕೇರ್ಲೆಸ್ ಆಗಿ ಬಿಟ್ಬಿಟ್ಟಿದ್ರೆ ಅದು ಆ ಸ್ಟೇಜಿಗೆ ಮಾಡಿದಂಥ ಅವಮಾನ ಆಗ್ತಿತ್ತು. ಸೊ ಆಮೇಲೆ ನಿಮ್ಮ ತಂಗಿ ಸ್ಟಾರ್ಟಿಂಗ್ ವೀಕ್ ಗಳಲ್ಲೇ ನಿಮ್ಮ ಕೈ ನೋಡ್ಬಿಟ್ಟು ನಿಮ್ಮ ಭವಿಷ್ಯ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೆಂಗ್ ಅನಿಸ್ತಾ ಭವಿಷ್ಯ? ಏನೋ ಭವಿಷ್ಯವಾಣಿ ಒಂದ್ ಸ್ವಲ್ಪ ಹತ್ತತ್ರಕ್ಕೆ ನಿಜ ಅಂತ ಅನಿಸ್ತಾ ಇತ್ತು. ಒಂದು 40-45% ನಿಜ ಅನ್ಸಿತ್ತು. ಇನ್ ಮಿಕ್ಕಿದ 65% ಒಳಗೆ ಆಗಿದ್ ಹೇಳಿದ್ದು. ಸೊ ಏನೋ ಒಂದು 50% ವರ್ಗು ಓಕೆ ಏನೋ ಹೇಳ್ತಾ ಇದ್ದಾಳಲ್ಲ ಅಂತ ಅನ್ಸ್ಬಿಟ್ಟು ಓ ಸರಿ ಹೋಗ್ಲಿ ಬಿಡಮ್ಮ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು. ಒಂದೇ ಸರಿ ನೆಕ್ಸ್ಟ್ ಇಷ್ಟು ವರ್ಷ ಆದ್ಮೇಲೆ ಮದುವೆ ಆಗುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ರು ಅವರು. ನೆನಪಿಲ್ಲ ನನಗದು. ಹೇಳಿದ್ರ ಅದನ್ನ? ಇನ್ನೊಂದ್ಸತಿ ಕೇಳಿದಿದ್ರೆ ಬೇಡ ಬಿಡಿ. ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಸೊ ಅದೇ ಟಾಸ್ಕ್ಗಳು ಒಬ್ರನ್ನೊಬ್ರು ಬೆಲ್ಟ್ ಹಾಕೊಂಡು ಅದೊಂದು ಟಾಸ್ಕ್ ಇರುತ್ತೆ. ಸೊ ನೀವಿಬ್ರು ಅದ್ರಲ್ಲಿ ಜೋಡಿ ಆಗಿರ್ತೀರಾ. ಸೊ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಒಂದು ಟೈಮಲ್ಲಿ ಟ್ರಿಗರ್ ಆಗ್ತೀರಾ. ಬಿಕಾಸ್ ಏನಕ್ಕೆ ಅಂತಂದ್ರೆ ನನಗೆ ಬೇರೆ ಇನ್ನೊಬ್ರು ಯಾರೋ ಬೇಕು ಅಂತ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ಇಲ್ಲ ಹೆಂಗೋ, ಬಟ್ ಅವ್ರು ಹೇಳಿದಂಗೆ ನನಗೆ ಇವ್ರ ಜೊತೆಲಿ ಇನ್ನೊಬ್ರು ಇರ್ತಾರೆ ಅನ್ನೋ ಕಾರಣಕ್ಕೆ ನೀವು ಅಷ್ಟು ಬಿಕಾಸ್ ಆ ಟೈಮಲ್ಲಿ ನೀವು ನಾಮಿನೇಷನ್ ಆಗ್ತೀರಾ ಅವ್ರನ್ನ ಸೇಫ್ ಮಾಡಿ. ಅಷ್ಟೊಂದು ಚೆನ್ನಾಗಿದ್ದ ಬಾಂಡಿಂಗ್ ಒಂದು ಟೈಮ್ ನನಗೆ ಬೇಡ ಅವರು ಅಂತ ಅನಿಸ್ದಾಗ ಅದು ಹೆಂಗ್ ಸ್ಪಾರ್ಕ್ ಟ್ರಿಗರ್ ಹೆಂಗಾಗುತ್ತೆ? ನನಗೆ ಫಸ್ಟ್ ಆಫ್ ಆಲ್ ನಾಮಿನೇಷನ್ ಅಲ್ಲಿ ನಾನು ಅವಳ ಮಾತಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನನ್ನನ್ನು ನಾಮಿನೇಟ್ ಮಾಡ್ಕೊಂಡಿದ್ದೆ ಆ ವಾರ. ಆ ಗ್ರಾಟಿಟ್ಯೂಡ್ ಇಲ್ದಂಗೆ ಆಗೋಯ್ತು ಆ ವ್ಯಕ್ತಿಗೆ. ಅಂಡ್ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಅಷ್ಟು ಕನ್ನಡದ ಮೇಲೆ ಹಿಡ್ತಾ ಇರುವಂತ ವ್ಯಕ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೇಗ್ ಸಾಧ್ಯ? ಇದು ಕನ್ಫ್ಯೂಸ್ ಮಾಡ್ಕೊಂಡಿರೋದಂತೂ ಅಲ್ಲ, ಇಲ್ಲಿ ಹೊರಗಡೆ ಬಂದು ಬೇರೆ ಥರನೇ ಪ್ಲೇ ಮಾಡ್ತಿರೋದು ಅಂತ ನಂಗೆ ತುಂಬ ಕರೆಕ್ಟಾಗಿ ಗೊತ್ತಿತ್ತು. ಆ್ಯಂಡ್ ಮಣ್ಣಿನ ಟಾಸ್ಕಲ್ಲಿ ನಮಗೆ ಪಾಯಿಂಟ್ಸೇ ಬರ್ದಿದ್ದಾಗ ಮಂಜಣ್ಣ ನಮ್ಮನ್ನು ಸೆಕೆಂಡ್ ರೌಂಡ್ಗೆ ಎಲಿಮಿನೇಟ್ ಮಾಡಿಬಿಡ್ತಾರೆ. 0 ಪಾಯಿಂಟ್ಸಲ್ಲಿ ಹೊರಗಡೆ ಹೋಗ್ತೀವಿ. ಮತ್ತೆ ಡಿಸ್ಟರ್ಬ್ ಮಾಡೋರಿಗೆ 50 ಪಾಯಿಂಟ್ ಬೋನಸ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ಅಲ್ಲೋಗಿ ಪಾಯಿಂಟ್ಸ್ ಎತ್ಕೊಂಡ್ಬಂದಿರ್ತೀನಿ ನಾನು. ಅದು ಫಿಸಿಕಲ್ ಗೇಮೇ ಅಲ್ವಾ, ಅಲ್ಲೋಗಿ ಪಾಯಿಂಟ್ಸ್ ಎತ್ತಿರ್ತೀನಿ ಅಲ್ವಾ. ನನ್ನ ಎದುರುಗಡೆ ಇದ್ದಿದ್ದು ಮಂಜಣ್ಣ ಇದ್ದಿದ್ದು, ಧನು ಇದ್ದಿದ್ದು. ಸೊ ಇವ್ರ ಹತ್ರ ಎಲ್ಲ ಹೋಗಿ ಹೊಡೆದಾಡ್ಕೊಂಡು ಪಾಯಿಂಟ್ಸ್ ಎತ್ಕೊಂಡ್ಬಂದು ಬೋನಸ್ ಪಾಯಿಂಟ್ 50 ಪಾಯಿಂಟ್ ತಂದಿರ್ತೀನಿ ನಾನಲ್ಲಿ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ಗ್ರಾಸರಿ ಟಾಸ್ಕಲ್ಲಿ ನಮ್ಮಿಬ್ರು ಕನೆಕ್ಷನ್ ಹೇಗಾಗಿತ್ತು, ಹೈಯೆಸ್ಟ್ ಪಾಯಿಂಟ್ಸ್ ನಾವಿಬ್ಬರೇ ತೊಗೊಂಡಿದ್ವಿ ಆ ವಾರದಲ್ಲಿ. ಸೊ ಇದೆಲ್ಲ ಇದ್ರೂ ಇವರು ಇನ್ನೊಬ್ರನ್ನ ಚೂಸ್ ಮಾಡ್ಕೊಂಡ್ಬಿಟ್ರಲ್ಲ, ದಿಸ್ ಇಸ್ ನಾಟ್ ರೈಟ್. ಇದು ತಪ್ಪು ಗುರು. ಇದಕ್ಕೆ ನಾನೇನಕ್ಕೆ ಸುಮ್ಮನಿರಬೇಕು? ನಾನು ಪ್ರೂವ್ ಮಾಡ್ಕೊಂಡ್ರು ನೀನು ಇನ್ನೊಬ್ರನ್ನ ಚೂಸ್ ಮಾಡ್ಕೋತೀಯ ಅಂದರೆ ನಿನಗೆ ಗ್ರಾಟಿಟ್ಯೂಡ್ ಅನ್ನೋದೇ ಇಲ್ಲ ನಿನಗೆ ಅನ್ನೋದು ನನಗೆ ಅನ್ಸೋಕ್ಕೆ ಶುರುವಾಯಿತು. ಸೊ ಅದಕ್ಕೆ ನಾನು ತುಂಬ ಟ್ರಿಗರ್ ಆಗಿದ್ದು. ನಾನು ಆಡಕ್ಕೆ ರೆಡಿ ಇರಲಿಲ್ಲ ಅವಾಗಲೇ. ಆ್ಯಕ್ಚುಲಿ ಐಶ್ವರ್ಯ ಬಂದ್ಬಿಟ್ಟು ನನ್ನನ್ನು ಮೋಟಿವೇಟ್ ಮಾಡಿದ್ದು. ನೀನು ಬಂದಿದ್ದು ಉದ್ದೇಶ ಏನು, ನೀನು ಯಾರಿಗೋಸ್ಕರ ಆಡ್ತಿದ್ಯಾ, ಹೊರಗಡೆ ಜನಕ್ಕೆ ಏನು ಉತ್ತರ ಕೊಡ್ತಿದ್ಯಾ, ಇದರಿಂದ ನೀನು ಏನು ತೋರಿಸ್ಕೊತಿದ್ಯಾ, ನಿನ್ನ ಆಟ ನೀನು ಆಡು ಅಂದ್ಬಿಟ್ಟು ಅವಾಗಲೇ ಮೋಟಿವೇಟ್ ಮಾಡಿದ್ದು. ನಮ್ಮಿಬ್ರು ಬಾಂಡಿಂಗ್ ಆಗಿದ್ದೇ ಅಲ್ಲಿಂದ. ಸೊ ಅದು ಒಂದು ಕಾರಣ ಆಯ್ತು. ಎಸ್ ಮತ್ತಾದ್ಮೇಲೆ ಇನ್ನೊಂದು ಟಾಸ್ಕ್ ಬರುತ್ತೆ, ಒಂದು ಸಾಂಗ್ ಆಡ್ತೀರಾ ನನ್ನ ತಂಗಿಯ ಮದುವೆ ಅಂತ. ಮತ್ತೆ ಅಲ್ಲಿಂದ ಎಲ್ಲ ಕೂಲ್ ಆಯ್ತಾ, ಕಾಮ್ ಆಯ್ತಾ? ಮತ್ತೆ ತಂಗಿ ಅಂತಾನೆ ಇಲ್ಲ, ಕೂಲ್ ಯಾಕೆ ಆಗ್ಲಿಲ್ಲ ಅಂದ್ರೆ ನಾನು ಮುಂದಿನ ವಾರದ ಆ ವಾರದ ಕಳಪೆಗೂ ಅವ್ರದೇ ಹೆಸರು ತಗೋತೀನಿ, ಮುಂದಿನ ವಾರದ ನಾಮಿನೇಷನ್ಗೂ ಅವ್ರದೇ ಹೆಸರು ತಗೋತೀನಿ. ನನಗೆ ತಲೆಯಲ್ಲಿದ್ದು ಒಂದೇ, ನಾನು ಜಗಳಗಳನ್ನ ಮಾತುಗಳ ಮುಖಾಂತರ ಲ್ಯಾಗ್ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಇರಲ್ಲ. ನಾನಂತ ವ್ಯಕ್ತಿ ಅಲ್ವೇ ಅಲ್ಲ. ಇದು ಟಾಸ್ಕ್ ವಿಚಾರವಾಗಿರೋದು. ನನಗೂ ಆ ಥರದೊಂದು ವೇದಿಕೆ ಸಿಗುತ್ತೆ. ಬಿಗ್ ಬಾಸ್ ಮನೆಯ ಪ್ರಕ್ರಿಯೆದೇ ಒಂದು ವೇದಿಕೆ ಸಿಗುತ್ತೆ. ಅಲ್ಲಿ ನನಗಿರೋ ಬೇಜಾರು ನಾನು ಹೊರಗೆ ಹಾಕ್ತೀನಿ ಅನ್ನೋ ಕಾರಣಕ್ಕೆ ನಾಮಿನೇಷನ್ಗೆ ವೇಟ್ ಮಾಡ್ತಿದ್ದೆ. ನಾಮಿನೇಟ್ ಮಾಡಿದೆ ನಾನು ಆ ವಾರ ನಾಮಿನೇಟ್ ಮಾಡಿ ನನ್ನಲ್ಲಿ ಇದ್ದಿದ್ದ ಬ್ಯಾಗೇಜ್ನ ಹೊರಗಡೆ ಹಾಕ್ತೆ ನಾನು. ಸೊ ನಾನು ಎಂಥ ವ್ಯಕ್ತಿ ಅಂದರೆ ಆ ಬ್ಯಾಗೇಜ್ಗಳನ್ನ ಇಟ್ಕೊಂಡು ಕ್ಯಾರಿ ಮಾಡುವಂಥ ವ್ಯಕ್ತಿತ್ವ ನಂದು ಅಲ್ವೇ ಅಲ್ಲ. ಸೊ ಆ ಬ್ಯಾಗೇಜ್ನ ಅಲ್ಲೇ ಬಿಟ್ಟೆ. ಸೊ ಫಾರ್ ಎಕ್ಸಾಂಪಲ್ ಅವ್ರು ಏನೇ ಮಾಡಿದ್ರು ಆಟಕ್ಕೋಸ್ಕರ ಮಾಡಿದ್ರು.
ಅವರು ಒಬ್ಬ ಪ್ಲೇಯರ್, ಅವರು ಆಟ ಆಡಲೇಬೇಕಾಗಿತ್ತು. ಅದನ್ನ ನಾನು ಆ ಪ್ರಾಕ್ಟಿಕಾಲಿಟಿನ ನಾನು ಎಲ್ಲೋ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಟೆ ನಾನು. ಬಟ್ ಈ ಸೀಸನ್ ಅಲ್ಲಿ ಅತಿ ಹೆಚ್ಚು ಯಾರು ಹೋಗಿದ್ದಾರೆ ಕಳಪೆ ಒಳಗಡೆ ಜೈಲಲ್ಲಿ ಅಂತ ಅಂದ್ರೆ ಅದು ಅವರೇ. ಯಾಕೆ ಅಂತ ಅನ್ಸುತ್ತೆ? ಸುಮ್ಮನೆ ಕಿರ್ಚಾಡ್ತಾರೆ, ಮಾತಾಡ್ತಾರೆ ಅಂತ ಅನ್ಸುತ್ತೆ. ಅನವಶ್ಯಕ ಮಾತುಗಳು ತುಂಬಾ ಆಗುತ್ತೆ. ಬಟ್ ಅದಲ್ದೇನೂ ತುಂಬಾ ವಿಷಯಗಳಲ್ಲಿ ಕರೆಕ್ಟ್ ಆಗಿರೋ ಸ್ಟ್ಯಾಂಡ್ಗಳನ್ನ ತಗೊಂಡಿರ್ತಾರೆ. ಆ ಸ್ಟ್ಯಾಂಡ್ಗಳನ್ನ ತಗೊಂಡಿರೋದು ಅನವಶ್ಯಕ ಮಾತುಗಳಾಡಿ ಅದನ್ನ ಮರೆಮಾಚ್ಬಿಡ್ತಾರೆ. ಸೊ ಇದು ತುಂಬಾ ಮೈನಸ್ ಆಗ್ತಿತ್ತು ಚೈತ್ರಾಗೆ. ಆ ಮಾತುಗಳಿಂದನೇ ಅವರು ತುಂಬಾ ಸತಿ ಕಳಪೆಗೆ ಹೋದ್ರು ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಅವ್ರಿಗೆ ತುಂಬಾ ಮೈನಸ್ ಆಯ್ತು. ಓಕೆ, ನಿಮಗೆ ಮನೇಲಿ ತುಂಬಾ ಇರಿಟೇಷನ್ ಮಾಡಿದಂತ ವ್ಯಕ್ತಿ ಯಾರು? ಚೈತ್ರಾನೇ. ಚೈತ್ರಾನೇ. ಎಸ್. ಅಂಡ್ ಅದೇ ಚೈತ್ರ ಅವರು ಒಂದ್ಸರಿ ಎಲಿಮಿನೇಷನ್ ಆಗ್ಬೇಕು ಅಂತ ಅಂದಾಗ ಲಾಸ್ಟ್ ವೀಕ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ನೀವೆಲ್ಲ ಸ್ಟಿಲ್ ಆಗಿರ್ತೀರಾ. ಸೊ ನಿಮ್ ಕಾಲಿಗೆ ಬಿದ್ದು ಒಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಆ ಮೂಮೆಂಟ್ ಹೆಂಗ ಅನಿಸ್ತು ನಿಮ್ಗೆ? ನನಗೆ ಆ ಮೂಮೆಂಟ್ ಅಲ್ಲಿ ಎದ್ಬಿಟ್ಟು ಅವಳನ್ನ ತಬ್ಕೋಬೇಕು ಅಂತ ತುಂಬಾ ಫೀಲ್ ಆಗಿತ್ತು. ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಅಳ್ಳಾಡಂಗಿಲ್ಲ, ಫ್ರೀಸ್ ಆಗಿದ್ವಿ. ಅದನ್ನೇ ಹೇಳ್ತಾರೆ, ದಟ್ ಇಸ್ ದ ಬ್ಯೂಟಿ ಆಫ್ ಬಾಂಡ್ ಅಥವಾ ರಿಲೇಶನ್ಶಿಪ್ ಅಂತ. ಅದೇ ಒಂದು ಬ್ಯೂಟಿ. ಬಿಕಾಸ್ ಕಾಲಿಗೆ ನಮಸ್ಕಾರ ಮಾಡೋದು ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನ ಎಲ್ರಿಗೂ ಮಾಡಿದ್ರೆ ಅದಕ್ಕೆ ಬೆಲೆ ಇರ್ತಿರ್ಲಿಲ್ಲ. ಒಂದು ವ್ಯಕ್ತಿಗೆ ಮಾಡ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ಎಷ್ಟು ಪ್ರೀತಿ ಇದೆ, ಆ ವ್ಯಕ್ತಿನ ಎಷ್ಟು ನಂಬ್ತಾರೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಆ್ಯಂಡ್ ಹೋಗ್ತಾ ನಿನ್ಗೊಬ್ಬನಿಗೆ ಇನ್ವಿಟೇಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು, ಈ ಥರದ್ದೆಲ್ಲ ಇದೆಲ್ಲ ಒಂದು ಸ್ಪೆಷಲ್ ಮೂಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ ಲೈಫಲ್ಲಿ. ಸೊ ಅದಕ್ಕೆ ಅವಳು ವಾಪಸ್ ಬಂದಾಗ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದು. ಆ್ಯಂಡ್ ನೀವು ಬರೋ ಟೈಮಲ್ಲೂ ಹೇಳಿದ್ರೆ ನಿಮ್ಮ ಮದುವೆಗೆ ಬರ್ತೀನಿ ಅಂತ. ಆ್ಯಂಡ್ ನೀವು ತುಂಬಾ ಚೆನ್ನಾಗಿ ಈಗ ಐಶ್ವರ್ಯ ಅವ್ರ ಜೊತೆ ಬಿಟ್ಟು ಆ ಒಂದು ಒಳ್ಳೆ ಬಾಂಡಿಂಗ್ ನನ್ ಇಂಥ ವ್ಯಕ್ತಿ ಜೊತೆ ಇತ್ತು ಅಂತಂದ್ರೆ ಯಾರು? ಮೋಕ್ಷಿತಾ. ಎಸ್. ಅಂದ್ರೆ ಮೋಕ್ಷಿತಾ ಚೇಂಜ್ ಆದ್ರು ಅಂತ ಅನ್ಸುತ್ತಾ? ಫಸ್ಟ್ ಮೋಕ್ಷಿತಾಗು, ಸೆಕೆಂಡ್ ಇವಾಗಿರೋ ಮೋಕ್ಷಿತಾಗು? ಇಲ್ಲ, ನಾನು ಫಸ್ಟ್ ಮೋಕ್ಷಿತಾಗು ಈಗಿರೋ ಮೋಕ್ಷಿತಾನು ಒಂದೇ. ಮಧ್ಯದಲ್ಲಿ ಚೇಂಜ್ ಆಗಿದ್ರು. ಆ ಮಧ್ಯದಲ್ಲಿ ಚೇಂಜ್ ಆಗಿದ್ದ ಮೋಕ್ಷಿತಾ ಕ್ಲಾರಿಟಿ ತಗೊಂಡು ಹೊರಗಡೆ ಬಂದ್ಮೇಲೆ ಅವ್ರ ಇಂಡಿವಿಜುವಲ್ ಆಟನ ಆಡೋದಕ್ಕೆ ಶುರು ಮಾಡಿದ್ದಾರೆ. ತುಂಬಾ ಕ್ಲಾರಿಟಿಲಿ ಆಟ ಆಡ್ತಾ ಇದ್ದಾರೆ. ಗೌತಮಿಗೂ ಯಾಕೋ ಸೆಟ್ ಆಗ್ತಾಯಿಲ್ಲ. ಫಸ್ಟ್ ಅಷ್ಟೊಂದು ಅನ್ಯೂನ್ಯವಾಗಿದ್ರು, ಅಷ್ಟು ಚೆನ್ನಾಗಿದ್ರು, ಒಂಥರ ಈ ಟ್ವಿನ್ ಸಿಸ್ಟರ್ ತರ ಇದ್ರು ಇಬ್ರು. ಎಲ್ಲೋದ್ರು ಜೊತೆಲಿ ಹೋಗೋರು, ಜೊತೆಲಿ ಮಾತಾಡೋರು, ಕುತ್ಕೊಳ್ಳೋರು. ಬಟ್ ಆಮೇಲೆ ಏನಾಯ್ತು? ಏನಿಲ್ಲ, ಮೋಕ್ಷಿತಂಗ್ ಅನ್ಸಿದಿಷ್ಟೇ. ನನಗೆ ಆ ಒಂದು 3 ಜನದ ಗುಂಪಲ್ಲಿ ನನ್ನ ಸ್ಥಾನ ಏನು ಅನ್ನೋದು ಕ್ವಶನ್ ಮಾರ್ಕ್ ಆಗಿತ್ತು ಅವ್ರಿಗೆ. ನಾನು ಅಲ್ಲಿ ಏನಾಗ್ತೀನಿ, ನನ್ನ ಪ್ಲೇಸ್ ಏನು, ಬರೀ ಇವರಿಬ್ಬರದೇ ಆಗ್ತಿದೆಯಲ್ಲ, ನನ್ನ ಪ್ಲೇಸ್ ಏನು ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಅದ್ರ ಬಗ್ಗೆ ತುಂಬಾ ಬೇಸರ ಇತ್ತು ಅವ್ರಿಗೆ. ಸೊ ಹಾಗಾಗಿ ಹೊರಗಡೆ ಬಂದರು. ಹೊರಗಡೆ ಬಂದ್ಮೇಲೆ ಒಂದಷ್ಟು ರಾಜನ್ ಟಾಸ್ಕ್ ಅಲ್ಲಿ ಮಂಜಣ್ಣ ಹಾಡಿ ಟಾಂಟ್ ಕೊಟ್ಟಿದ್ದು, ಆ ವೀಕೆಂಡಲ್ಲಿ ಬಕೆಟ್ ರಾಣಿ ಅಂತ ಕೊಟ್ಟಿದ್ದು, ಈ ಥರ ಒಂದಷ್ಟು ಮಾತುಗಳು ತುಂಬ ಹರ್ಟ್ ಆಗಿತ್ತು. ಸೊ ಹಾಗಾಗಿ ಆ ರಬ್ಬಿಂಗು ಹಾಗೆ ಶುರುವಾಯಿತು. ಬಟ್ ಹೋದ್ವಾರ ಅದು ಎಲ್ಲೋ ತಿಳಿ ಆಯಿತು ಒಂದು ಸ್ವಲ್ಪ. ಅವ್ರ ತಂಡಕ್ಕೆ ಹೋಗಿ ಆಡ್ತಾರೆ, ಅವ್ರ ತಂಡದಲ್ಲೇ ಇರ್ತಾರೆ. ನನ್ನಲ್ಲಿ ಇದ್ದದ್ದು ಈಗೋ ಅಲ್ಲ ಅಂತ ನಾನು ತೋರಿಸ್ಕೋಬೇಕು ಅಂತ ಹೋಗಿ ಆಡಿದ್ದು, ಮತ್ತೆ ಅಣ್ಣ ತಂಗಿ ಒಂದಾಗಿದ್ದು, ಗೆಳತಿಯರು ಒಂದಾಗಿದ್ದು. ಸೊ ಇದೆಲ್ಲ ಎಲ್ಲೋ ತಿಳಿ ಆಯಿತು, ಮಾತಾಡೋ ಟರ್ಮ್ಸಿಗೆ ಬಂದಿದ್ದಾರೆ ಇವಾಗ. ಎಸ್. ಆಮೇಲೆ ಇತ್ತೀಚೆಗೆ ಕಳೆದ ಕೆಲ ದಿನಗಳ ಹಿಂದೆ ನಡೆದಾದ್ರೆ ರಜತ್ ಮತ್ತೆ ಧನರಾಜ್ ಅವ್ರದ್ದು ಇನ್ನೊಂದು ಏನೋ ಒಂದು ಆಚೆ ಹೋಗ್ಬಿಡ್ತಾರೆ, ಇನ್ನೂ ಇಬ್ರು ಏನೋ ಅಂತ ಆ ಲೆವೆಲ್ಗೆ ಹೋಗಿತ್ತು. ಆಮೇಲೆ ನೀವು ಹೇಳಿದ್ದು ಅದನ್ನ ತಡೆದಿದ್ದು ರಜತ್ ಅಂತೆಲ್ಲ ಹೇಳಿದ್ದು. ಆ ಟೈಮಲ್ಲಿ ರಜತ್ ಎಷ್ಟ್ರ ಮಟ್ಟಿಗೆ ಒಂಥರ ಟ್ರಿಗರ್ ಆಗ್ತಾರೆ ಸಣ್ಣ ವಿಚಾರಕ್ಕೂ ಅಂತ ಅನ್ಸುತ್ತಾ, ಇಲ್ಲ ಆ ಮನುಷ್ಯ ಇರೋದೇ ಅಂತ ಹಂಗೆ ಅಂತ ಅನ್ಸ್ಬಿಟ್ಟು? ರಜತ್ ಇರೋದೇ ಹಾಗೆ. ರಜತ್ಗೆ ಸ್ವಾಭಿಮಾನ ತುಂಬಾ ಇದೆ ಆ ವ್ಯಕ್ತಿಗೆ. ಸೊ ಆ ವಿಚಾರಕ್ಕೆ ಅವರು ತುಂಬಾ ಟ್ರಿಗರ್ ಆಗ್ತಾರೆ. ವ್ಯಕ್ತಿತ್ವ ಇರೋದೇ ಹಾಗೆ. ಅವ್ರನ್ನ ನಾನು ಹೊರಗಡೆಯಿಂದನೂ ನೋಡಿದ್ದೀನಿ. ನಾನು ಹೊರಗಡೆಯಿಂದನೂ ರಜತ್ ಜೊತೆ ಒಂದು ಶೋ ಮಾಡಿದ್ದೀನಿ, ಡ್ಯಾನ್ಸ್ ಶೋ ಮಾಡಿದ್ದೀನಿ. ಸೊ ಅಲ್ಲಿಂದನೂ ರಜತ್ನ ನೋಡಿದ್ದೀನಿ. ರಜತ್ ಇರೋ ವ್ಯಕ್ತಿತ್ವನೇ ಹಾಗೆ. ಸೊ ಹಾಗಂತ ಅವ್ರಿಗೆ ನೀನು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರೆ ಅವ್ರು ಅದನ್ನ ತಗೊಳಲ್ಲ ಅಂತಲ್ಲ, ಖಂಡಿತ ತಗೋತಾರೆ, ತಿದ್ಕೋತಾರೆ, ಅವ್ರು ಅದನ್ನೆಲ್ಲವೂ ಮಾಡ್ತಾರೆ. ಬಟ್ ಸ್ವಲ್ಪ ಬೇಗ ಟ್ರಿಗರ್ ಆಗ್ತಾರೆ. ಟ್ರಿಗರ್ ಆಗೋ ಭರದಲ್ಲಿ ಒಂದಷ್ಟು ಮಾಡಬಾರ್ದ ಥಿಂಗ್ಸ್ಗಳನ್ನ ಮಾಡಕ್ಕೆ ಹೋಗ್ತಾರೆ. ಬಟ್ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಂತ ವಾರ ಇದಾಗಿತ್ತು. ಸುದೀಪ್ ಅಣ್ಣ ಬಂದು ನೀನ್ ಏನ್ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ನಿನ್ಗೊಂದು ಸ್ವಲ್ಪ ಎಚ್ಚರ ಇರಲಿ, ಅಲ್ಲೊಂದು ಲೈನ್ ಇರುತ್ತೆ, ಆ ಲೈನನ್ನು ದಾಟಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದು. ಸೊ ಇದಾದ್ಮೇಲೆ ಖಂಡಿತ ಅವನು ತಿಳ್ಕೊಂಡು ಅದನ್ನ ಸರಿ ಮಾಡ್ಕೋತಾನೆ ಅಂತ ನಂಗೆ ಅನ್ಸುತ್ತೆ. ಎಸ್. ಪಕ್ಕಾ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅನ್ಸುತ್ತೆ ಅವರು. ಪಕ್ಕಾ ವೈಲ್ಡ್ ಕಾರ್ಡ್ ಎಂಟ್ರಿ. ಓಕೆ. ಆಮೇಲೆ ನಿಮ್ಮ ಕ್ಯಾಪ್ಟನ್ಸಿಯಲ್ಲಿ ಇಬ್ರು ಆಚೆ ಹೋಗ್ತಾರೆ. ಆ ಒಂದು ಟೈಮಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡೋದು ನಿಮ್ಗೆ ಎಷ್ಟು ಮುಖ್ಯ ಆಗಿತ್ತು, ಆಮೇಲೆ ಎಷ್ಟು ಚಾಲೆಂಜ್ ಅಂತ ಅನಿಸ್ತು? ಲಾಯರ್ ಅವರು ಹೊರಗಡೆ ಹೋದಾಗ ಫಸ್ಟ್ ನಿಮಗೇನು ಅನಿಸ್ತು? ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಜಗದೀಶ್ ಅವರು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಅಲ್ಲಿ ಯಾರ್ದಾದ್ರೂ ಮಾತನ್ನು ಅವ್ರು ಕೇಳಿಸ್ಕೊತಿದ್ರು ಅಂದ್ರೆ ಅದು ನನ್ನ ಮಾತಾಗಿತ್ತು. ಬಿಕಾಸ್ ನರಕದಿಂದ ನಾನು ಹೇಗಿದ್ದೆ, ನನ್ನ ಮಾತಲ್ಲಿ ಎಷ್ಟು ತೂಕ ಇತ್ತು ಅಂತ ಅವರು ತಿಳ್ಕೊಂಡಿದ್ರು. ಸೊ ಇವನೇನೋ ಹೇಳ್ತಿದ್ದಾನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ವೆಯ್ಟೇಜ್ ಇದೆ, ಕೇಳಿಸ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಸೊ ಹಾಗಾಗಿ ಸಪ್ರೇಟ್ ಮಾಡ್ಬಿಟ್ಟು ನೀವು ಬನ್ನಿ ಒಂಚೂರು ನಿಮ್ಮ ಹತ್ರ ಸಪ್ರೇಟಾಗಿ ಮಾತಾಡಬೇಕು ಅಂದಾಗ ಅದಕ್ಕೆ ಹೂ ಅಂದ್ಬಿಟ್ಟು ಸಪ್ರೇಟಾಗಿ ಬಂದಿದ್ದು. ಅಲ್ಲೇ ನಾನು ತಡಿಲಿಲ್ಲ ಅಂತಿದ್ರೆ ಇಬ್ರು ಕೈ ಮಿಲಾಯಿಸೋ ರೇಂಜ್ಗೆ ಹೋಗಿದ್ರು. ಸೊ ಅಲ್ಲಿ ತಡೆದಿದ್ದು ನನಗೆ ತುಂಬಾ ಖುಷಿ ಇದೆ. ದಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಯಾಕಂದ್ರೆ ಇಡೀ ಮನೆ ಒಬ್ಬ ವ್ಯಕ್ತಿ ವಿರುದ್ಧ ತಿರುಗಿ ಬಿದ್ದಾಗ
ಎಂಥದೇ ವ್ಯಕ್ತಿ ಆಗಿದ್ರು ಅವ್ರಿಗೂ ಒಂದು ಸ್ವಲ್ಪ ಟ್ರಿಗರ್ ಆಗೇ ಆಗತ್ತೆ ಅಂತ ಒಂದು ಸಿಚುವೇಶನಲ್ಲಿ. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಜಗದೀಶ್ ಅವ್ರು ಹೋದಾಗ ಓಕೆ, ಮನೆಯವರೆಲ್ಲ ತಿರುಗಿ ಬಿದ್ದಂಥ ವ್ಯಕ್ತಿ ಎಲ್ಲೋ ಮನೆಗೆ ಒಂದು ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಿತ್ತು, ಹೋದ್ರಲ್ಲ, ಇನ್ನು ಮುಂದಕ್ಕೆ ಚೆನ್ನಾಗಿರ್ಲಿ ಅನ್ನೋದೊಂದಿತ್ತು. ಬಟ್ ಸುದೀಪ್ ಅಣ್ಣ ಬಂದ್ಬಿಟ್ಟು ವೀಕೆಂಡಲ್ಲಿ ಒಂದಷ್ಟು ವಿಷಯಗಳನ್ನ ರಿವೀಲ್ ಮಾಡ್ತಾರೆ, ಅವ್ರು ಯಾಕೆ ಹಂಗಾದ್ರು ಅಂತ. ಅವ್ರ ಜೊತೆ ಇದ್ದಂಥ ವ್ಯಕ್ತಿಗಳೇ ಅವ್ರನ್ನ ತಿರುಗಿ ನೋಡ್ತಿರ್ಲಿಲ್ಲ, ಅಥವಾ ಅವ್ರ ವಿರುದ್ಧನೇ ಮಾತಾಡಿದ್ದು, ಅಥವಾ ಅವ್ರನ್ನೇ ನಾಮಿನೇಟ್ ಮಾಡಿದ್ದು, ಈ ಥರದ್ದೆಲ್ಲ ಆದಾಗ ಎಂಥ ವ್ಯಕ್ತಿಗೂ ನೋವಾಗುತ್ತೆ ಅನ್ನೋ ವಿಚಾರನ ಅರ್ಥ ಮಾಡಿಸಿದಾಗ ನಿಜವಾಗ್ಲೂ ಬೇಜಾರಾಯಿತು. ಹೌದು, ಹಿಂಗಾಗಿದೆ, ಕರೆಕ್ಟು, ನೋವಾಗಿದೆ ವ್ಯಕ್ತಿಗೆ ಅಂತ. ಆಮೇಲೆ ತ್ರಿವಿಕ್ರಮ್ ಮತ್ತೆ ಭವ್ಯ, ಸೊ ಆಲ್ಮೋಸ್ಟ್ ಹೊರಗಡೆ ಅವ್ರು ಆಟ ಆಡ್ತಾ ಇರುವಂತದ್ದು, ಆಮೇಲೆ ಅವರ ಒಂದು ಬಾಂಡಿಂಗ್ ನೋಡ್ತಾ ಇದ್ರೆ ಇವರಿಬ್ರು ಲವರ್ಸು, ಫಸ್ಟ್ ಆ ಒಂದು ಲವ್ ಇತ್ತು ಅನ್ಸುತ್ತೆ, ಬಟ್ ಇವಾಗ ಮನೆ ಒಳಗಡೆ ಅದು ಗೊತ್ತಾಗದೆ ಸ್ವಲ್ಪ ಪ್ಲೇ ಮಾಡ್ತಾ ಇದಾರೆ ಅನ್ನೋ ಒಂದಷ್ಟು ಮಾತು ಬಂತು. ಇನ್ನೊಂದು ಅದು ಮಾತು ಸ್ಟ್ರಾಂಗ್ ಆಗಿ ರೀಸನ್ ಏನು ಅಂತಂದ್ರೆ, ಅದೇ ನಿಮ್ಮ ಒಂದು ಕ್ಯಾಪ್ಟನ್ಸಿ ಟೈಮಲ್ಲಿ ಫೋನ್ ಕಾಲ್ ಇವ್ರಿಗೆ ಬರುತ್ತೆ, ಮಾನಸ ಅವರಿಗೆ. ಸೊ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಅವ್ರಿಬ್ರದ್ದು ಹಿಂಗಿದೆ ಅಂತ ಏನೋ ಅವ್ರ ಒಂದು ಫ್ಲೋ ಅಲ್ಲಿ ಹೇಳುವಂಥದ್ದು. ಸೊ ಅವ್ರಿಬ್ರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಅದು ತುಂಬಾ ಕ್ಯೂಟ್ ಬಾಂಡಿಂಗ್ ಅನ್ಸುತ್ತೆ. ಅದು ನಮ್ ಕಣ್ಣಿಗೆ ನಿಜವಾಗ್ಲೂ ಹಂಗೆ ಕಾಣಿಸ್ತಿತ್ತು. ತ್ರಿವಿಕ್ರಮ್ ಮತ್ತೆ ಭವ್ಯದ್ ಹೆಂಗಿರ್ತಿತ್ತು ಅಂದ್ರೆ, ಭವ್ಯಂಗ್ ಏನಾದ್ರು ಕನ್ಫ್ಯೂಷನ್ಸ್ ಆದಾಗ ಆಟದಲ್ಲಿ, ವಯಸ್ಸಲ್ಲಿ ದೊಡ್ಡವನಾಗಿ ತ್ರಿವಿಕ್ರಮ್ ತುಂಬಾ ಅವಳ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ತಿದ್ದ. ಹಿಂಗಲ್ಲ ಭವ್ಯ, ಹಿಂಗೆ ಇದು ಈ ತರ ಇರಬೇಕು, ಹಿಂಗಾಗ್ಬೇಕು, ಈ ತರ ಆಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ತಿದ್ದಂಥ ವ್ಯಕ್ತಿ. ಸೊ ಹಂಗಾಗಿ ಅವರಿಬ್ರು ತುಂಬಾ ಚೆನ್ನಾಗಿ ಬಾಂಡ್ ಆದ್ರು. ತುಂಬಾ ಕ್ಲಾರಿಟಿಗಳು ಭವ್ಯಂಗೆ ಅವಾಗ ಬೇಕಾಗಿದ್ದರಿಂದ ತ್ರಿವಿಕ್ರಮ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಆ ವಿಚಾರದಲ್ಲಿ ಅವರಿಬ್ರು ತುಂಬಾ ಚೆನ್ನಾಗಿ ಬಾಂಡ್ ಆಗ್ತಾ ಹೋದ್ರು. ಅಂಡ್ ಅವರಿಬ್ರ ಮಧ್ಯೆ ಇರ್ತಿದ್ದೆ ಆಟದ ವಿಚಾರವಾಗಿ ಡಿಸ್ಕಷನ್ಸ್. ಸೊ ಅದೆಲ್ಲೂ ನಮ್ ಯಾರ ಕಣ್ಣಿಗೂ ಅದು ತಪ್ಪಾಗಿ ಕಾಣಿಸ್ತಿರ್ಲಿಲ್ಲ. ಅದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಅದು ಅವರಿಬ್ರು ಹೆಂಗ್ ಇರ್ತಿದ್ರು ಮನೇಲಿ. ಓಕೆ, ಸೊ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಅವ್ರು ಬರ್ತಾರೆ. ಸ್ಟಾರ್ಟಿಂಗ್ ಏನ್ ಬರ್ತಿದ್ದಂಗೆ ಇನ್ನೊಂದು ಫೈರ್ ಬಂತು, ಸರಿಯಾಗಿ ಆಡ್ತಾರೆ ಹಂಗೆ ಹಿಂಗೆ ಅಂತ ಸ್ಟಾರ್ಟಿಂಗ್ ಬಂದಿದ್ದ ದಿನಗಳಿಂದಾನು ನಾವು ನೋಡ್ಕೊಂಬಂದ್ವಿ, ಇನ್ನೇನೋ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ. ಬಟ್ ತುಂಬಾ ಡೌನ್ ಆದ್ರೂ ಬರ್ತಾ ಆಮೇಲೆ ಏಕ್ದಮ್ ಸೇಫ್ ಆಗಿದ್ದಂತ ಕಂಟೆಸ್ಟೆಂಟ್ ಹೊರಗಡೆ ಹೋಗ್ತೀನಿ ಅನ್ನೋ ಲೆವೆಲ್ಗೆ ಬರ್ತಾರೆ ಅಂತಂದ್ರೆ ಏನ್ ಅನಿಸ್ತು? ಅಂಡ್ ನಿಮ್ಗೂ ಹೊರಗಡೆ ಪರಿಚಯ ಇದ್ರು? ಹೌದು, ಸೇಮ್ ನಾನು ರಜತ್ ಮಾಡಿದ ಶೋ ಅಲ್ಲೇ ನನ್ನ ಡ್ಯಾನ್ಸಿಂಗ್ ಪಾರ್ಟ್ನರ್ ಆಗಿ ಶೋಭಾ ಇದ್ದಿದ್ದು. ಶೋಭಾ ಆ ಥರ ಎಲ್ಲ ಗಿವ್ ಅಪ್ ಮಾಡುವಂಥ ಹುಡುಗಿ ಅಲ್ವೇ ಇಲ್ಲ. ಅವ್ರು ಹೆಂಗಿದ್ದಾರೆ, ಅವ್ರ ವ್ಯಕ್ತಿತ್ವ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಈ ಆಟನ ಬೇರೆ ಭಾಷೆಯಲ್ಲಿ ಆಡ್ ಬಂದಿರೋರು, ಅಲ್ಲಿ ಸಿಂಹಿಣಿ ಅಂತ ಹೆಸರು ತೊಗೊಂಡು ಬಂದಿರೋರು. ಎಸ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ನನಗೆ ಗೊತ್ತು, ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ನನಗೆ ಗೊತ್ತಿತ್ತು. ಬಟ್ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತುಂಬ ಆಗಕ್ಕೆ ಶುರುವಾಯಿತು ಒಳಗಡೆ. ಅದನ್ನು ಹೇಳ್ಕೊಳಕ್ಕೆ ಆಗದಿರೋಂಥ ಒಂದಷ್ಟು ಸಮಸ್ಯೆಗಳಾಗಕ್ಕೆ ಶುರುವಾಯಿತು. ಅವ್ರು ಅದನ್ನು ತಡೆಯುವಷ್ಟು ತುಂಬ ತಡೆದ್ರು. ನರಕದಲ್ಲಿದ್ದಾಗ ತುಂಬ ಅನುಭವಿಸ್ತಾ ಇದ್ರು, ನರಕ ಅಂತೀನಿ ಸಾರಿ, ಜೈಲಿಗೆ ಹೋದಾಗ ತುಂಬ ಅನುಭವಿಸ್ತಾ ಇದ್ರು ಕಳಪೆ ಕೊಟ್ಟಾಗ. ಅದನ್ನೆಲ್ಲ ನಾವು ತುಂಬ ಹತ್ತಿರದಿಂದ ನೋಡಿದ್ವಿ ನಾವು. ಅವರು ಸಫರ್ ಮಾಡ್ತಾ ಇದ್ದಿದ್ದು, ಪದೇ ಕನ್ಫೆಷನ್ ರೂಮ್ಗೆ ಹೋಗಿ ಮಾತ್ರೆ ತಗೋತಾ ಇದ್ದಿದ್ದು, ತುಂಬ ಸಫರ್ ಮಾಡಿಬಿಟ್ಟಿದ್ರು. ಸೊ ಮೋಸ್ಟ್ಲಿ ಅದೆಲ್ಲೋ ರೀಸನ್ ಆಗಿ ಅವ್ರಿಗೆ ಕಂಟಿನ್ಯೂ ಮಾಡೋಕೆ ಆಗ್ತಾನೇ ಇಲ್ಲ ಅನ್ನೋ ಒಂದು ಕಾರಣದಿಂದ ಹೋದ್ರು ಅಂತ ಅನ್ಸುತ್ತೆ. ಬಟ್ ನಿಜವಾಗ್ಲೂ ಅವ್ರು ಗುಣಮುಖರಾಗ್ಲಿ ಬೇಗ ಅಂತ ಆಶಿಸ್ತೀನಿ ನಾನು. ಎಸ್. ಆಮೇಲೆ ಈ ವಾರ ನಿಮ್ಮ ಬರ್ಡೇ ವೀಕ್ ಆಗಿತ್ತು, ಸೆಲೆಬ್ರೇಟ್ ಮಾಡ್ಕೊಂಡ್ರೆ ನೀವು ಹೇಳ್ದಂಗೆ ನನ್ನ ಬರ್ಡೇ ಇಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ರಿ, ಹಂಗೆ ಆಯಿತು. ಬಟ್ ನೀವು ಹೋಗದೇನೆ ಬೇರೆ ಅವ್ರು ಹೋಗಬೇಕಿತ್ತು ಅಂತ ಅಂದ್ರೆ ಯಾರು? ನನಗೆ ಆ್ಯಕ್ಚುಲಿ ಇದನ್ನು ನಾವು ತುಂಬ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಅವತ್ತಿನ ದಿನ ವೀಕೆಂಡ್ ದಿನ ಸೋಫಾಲ್ ಕೂತ್ಕೋಬೇಕಾದ್ರೂ ಅಷ್ಟು ಜನ ಮಾತಾಡ್ಕೊಂಡಿದ್ದೊಂದೇ, ಈ ವಾರ ಯಾರು 8 ಜನ ನಾಮಿನೇಟ್ ಆಗಿದ್ದಾರೋ ತುಂಬ ಟಫ್ ಕಾಲ್ ಇದೆ. ಪ್ರತಿಯೊಬ್ಬರು ಈ ವಾರ ಅವ್ರವ್ರ ಆಟ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಧನು ಅಂತ ಬಂದಾಗ ರಜತ್ ಜೊತೆ ಆದಂಥ ಫೈಟಲ್ಲಿ ಅವ್ರ ಪರವಾಗಿ ತೊಗೊಂಡಿದ್ದಂಥ ಸ್ಟ್ಯಾಂಡ್ ಇದೆಯಲ್ಲ, ದಟ್ ಈಸ್ ಗ್ರೇಟ್ ಅಂತ ಅನ್ನಿಸ್ತು. ಹಾಗೆ ಪ್ರತಿಯೊಬ್ಬರದ್ದು ಒಂದೊಂದು ವಿಶೇಷತೆಗಳು ಈ ವಾರ ಇತ್ತು. ಸೊ ಯಾರು ಹೋಗಬೇಕು, ಯಾರು ಇರಬೇಕು ಅಂತ ಬಂದಾಗ ಅಲ್ಲಿ ನಮಗೆ ಬೇಕಾದವರೇ ಇರಬೇಕು, ನಮಗೆ ಬೇಕಾದವರೇ ಉಳ್ಕೋಬೇಕು ಅನ್ನೋ ಹೆಸರುಗಳು ಬರ್ತಾ ಇತ್ತು ಹೊರತು ಇಂಥವ್ರು ಹೋಗಲೇಬೇಕು ಅಂತ ಹೆಸರು ಬರ್ತಿರ್ಲಿಲ್ಲ. ತುಂಬ ಕನ್ಫ್ಯೂಷನ್ಸ್ ಇತ್ತು ಈ ವಾರ. ಸೊ ನನಗೂ ಅದೇ ಅನಿಸಿದ್ದು, ಇಂಥವರೇ ಹೋಗಬೇಕು ಅಂತ ನನಗೆ ಅನಿಸ್ತಾನೆ ಇರಲಿಲ್ಲ ಈ ವಾರ. ಸೊ ಐ ಡೋಂಟ್ ನೋ, ನೀವು ಅನ್ಕೊಂಡಿರ್ಲಿಲ್ಲ? ನಾನೇ ಹೋಗ್ತೀನಿ ಖಂಡಿತ ಅನ್ಕೊಂಡಿರ್ಲಿಲ್ಲ, ಡೆಫಿನೆಟ್ಲಿ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಪ್ರೂವ್ ಮಾಡಿದಂಥ ವಾರ ಅದು. ಯಾರ್ಯಾರು ಏನು ನಾಮಿನೇಷನ್ ರೀಸನ್ ತಗೋತಾ ಇದ್ರು ಅವ್ರಿಗೆಲ್ಲ ಉತ್ತರ ಕೊಟ್ಟಂಥ ವಾರ ಅದು. ಅನ್ಫಾರ್ಚುನೇಟ್. ಸೆಕೆಂಡ್ ಟೈಮ್ ಅಲ್ಲಿ ಕ್ಯಾಪ್ಟನ್ಸಿಗೆ ಹತ್ರ ಹೋದಾಗ ನಿಮ್ದು ಗೌತಮ್ ಇದೊಂದು ನಡೆಯುತ್ತೆ, ಅದೇನು ಬಾಲ್ ಹಾಕೋ ಟಾಸ್ಕ್ ಇರುತ್ತೆ. ಸೊ ನಿಮ್ದು ಬಾಲ್ಗಳು ಬೀಳಲ್ಲ, ಅವ್ರು ಈಸಿಯಾಗಿ ಹೋಗ್ತಾ ಇರುತ್ತೆ. ಯಾವ ಮಂತ್ರ ಹಾಕಿದ್ರು ಅಂತ ಕೇಳಿದ್ರ? ಅವರು ತುಂಬಾ ಮಂತ್ರಗಳು ಹಾಕೊಂಡು ಆಡ್ತಾ ಇರ್ತಾರೆ. ಫುಲ್ ಕಂಪ್ಲೀಟ್ ಆಗಿ ಮಂತ್ರ ಹೌದು ಈಸಿಯಾಗಿ ಹೋಗ್ತಾ ಇತ್ತು. ಹೌದು ನಾನು ಬರ್ತಿದ್ದಂಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಹೌದಾ, ಏನ್ ಮಂತ್ರ ಹಾಕಿದ್ರಿ? ನಮ್ಗೆ ಏನಾದ್ರು ವರ್ಕ್ ಆಗುತ್ತೆ? ಇಲ್ಲ, ತುಂಬಾ ಚೆನ್ನಾಗಿ ಆಡಿದ್ರು. ಅದೊಂದು ಟ್ರಿಕ್ ಇತ್ತು, ಆ ಟ್ರಿಕ್ ಅವ್ರು ಬೇಗ ಹಿಡಿದ್ರು. ಆಕ್ಚುಲಿ ಫಸ್ಟ್ ಬಾಲ್ ಎಲ್ಲೂ ಬೀಳ್ದಂಗೆ ಹೋಗಿದ್ ಬುಟ್ಟಿ ಹತ್ರ ನಂದೆ. ಬುಟ್ಟಿ ಹತ್ರ ಹೋಗಿ ಹಿಂಗ್ ಬೀಳಿಸಿದಾಗ ಬುಟ್ಟಿಯಿಂದ ಹೊರಗಡೆ ಬಿದ್ಬಿಡ್ತು ನನ್ನ ಬಾಲು. ಅದಾದ್ಮೇಲೆ ಕಚ್ಕೋತು ನೋಡಿ, ಸೀರಿಯಸ್ಲಿ ಯಶವಂತ್. ಅದಾದ್ಮೇಲೆ ಅಲ್ಲೆಲ್ಲೋ 1 ಪಾಯಿಂಟ್ ಅಲ್ಲಿ ಕಚ್ಕೋತಾ ಇತ್ತು. 5 ಸೆಕೆಂಡ್ಸ್ ಅಲ್ಲಿಂದ ಅಲ್ಲಿವರೆಗೂ ಹೋಗ್ಬಿಡೋದು, ಆ ಪಾಯಿಂಟ್ ಅಲ್ಲಿ ಕಚ್ಕೋತಾ ಇತ್ತು.
ಎಲ್ಲ ಮೋಸ್ಟ್ಲಿ ಲಾಕ್ ಹೊಡಿತು ಅನ್ಸುತ್ತೆ. ಅದೇ ನಾನು ಹೇಳಿದ್ದು ಯಾವ ದೇವ್ರ ಮಂತ್ರ ಹೇಳಿದ್ರಿ ಅಂತ ಕೇಳ್ಬೇಕು ಅಂತ. ನೀವು ಕೇಳ್ಬೇಕಿತ್ತು ನೆಕ್ಸ್ಟ್ ಟೈಮ್. ಅಯ್ಯೋ ನಾನು ಆ ವಾರ ಯಾಕೋ ಹಿಂಗ ಆಗ್ಬಿಟ್ಟೆ ಗುರು, ನಾನು ಇದ್ರಲ್ಲೇ ಇದ್ದೆ, ನಾನು ಹಿಂಗ್ ಹೋಗ್ಬಿಡ್ತಲ್ಲ ಕ್ಯಾಪ್ಟನ್ಸಿ ಅನ್ನೋ ಬೇಜಾರಲ್ಲೇ ಇದ್ದೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಕನಸುಗಳನ್ನ ಹೊತ್ಕೊಂಡು ಹೋಗಿದ್ರಿ. ಸೊ 11 ವಾರಕ್ಕೆ ಆಚೆ ಬಂದಿದ್ದೀರಾ. ಏನೇನೆಲ್ಲ ಪ್ಲಾನ್ ಇದೆ ನೆಕ್ಸ್ಟ್? ಒಂದಷ್ಟು ಲೈನಪ್ಸ್ ಇದಾವೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಅಂಡ್ ಒಂದೆರಡು ಸಿನಿಮಾದ ಶೂಟಿಂಗ್ ಅರ್ಧಕ್ಕೆ ನಿಂತಿತ್ತು, ಅದು ಕಂಪ್ಲೀಟ್ ಮಾಡಬೇಕು. ಒಂದು ಸಿನಿಮಾ ರಿಲೀಸ್ಗಿದೆ, ಅದು ಆಗಲಿ ಅಂತ ಅನ್ಕೋತೀನಿ. ಸೊ ಈ ಥರ ಮುಂದೆ ಒಂದಷ್ಟು ಲೈನಪ್ಸ್ ಇದಾವೆ, ಅದೆಲ್ಲ ಆಗಲಿ. ಅಂಡ್ ಒಂದು ಆಸೆ, ಒಂದು ಶೋನ ಹೋಸ್ಟ್ ಮಾಡಬೇಕು ಅನ್ನೋ ಆಸೆ ಇದೆ, ಅದು ಈಡೇರಬೇಕು ಅಂತ ತುಂಬ ಬೇಡ್ಕೋತೀನಿ. ಎನಿ ಎಂಟರ್ಟೈನ್ಮೆಂಟ್ ಶೋ ಹೋಸ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ನನಗೆ. ಸೊ ಆ ಥರದ್ದು ಏನಾದರೂ ಅವಕಾಶ ಬಂದರೆ ತುಂಬ ಪ್ರೀತಿಯಿಂದ ಒಪ್ಕೋತೀನಿ. ಸೊ ಆ ಥರದ್ದು ಏನಾದರೂ ಆಗಲಿ ಅಂತ. ಅಪ್ಪ ಅಮ್ಮಂಗೆ ಬಿಡ್ತೀನಿ ಅದನ್ನ, ಅವ್ರು ಇಷ್ಟಪಟ್ಟಂಗೆ ಯಾವಾಗ ಇದು ಮಾಡ್ತಾರೋ. ಬರ್ತಿದ್ದಂಗೆ ಹೆಂಗ್ ಸೆಲೆಬ್ರೇಷನ್ ನಡೀತು, ಹೆಂಗ್ ಬರ್ಡೇ ಟೈಮ್? ಬಾಯ್ಸ್ ಅಂತೂ ಫುಲ್ ರೆಡಿ ಆಗಿದ್ರು, ಫುಲ್ ಜೋರಾಗಿ ಪಟಾಕಿ ಗಿಡಾಕಿ ಎಲ್ಲ ಹೊಡೆದು ಇಡೀ ಏರಿಯಾ ಅವರೆಲ್ಲ ಸೇರಿದ್ರು ಮನೆ ಹತ್ರ. ತುಂಬ ದೊಡ್ಡ ಸೆಲೆಬ್ರೇಷನ್ ಮಾಡಿದ್ರು. ಅಮ್ಮ ಬೇಜಾರಾಗಿದ್ರಲ್ಲ ಪಾಪ, ಅವರು ದೃಷ್ಟಿಗಿಷ್ಟಿ ಎಲ್ಲ ತೆಗೆದು ಚೆನ್ನಾಗಿ ಆಡಿದ್ದೆ ಬಾ ಮಗನೆ ಅಂತ ಮನೆ ಕರ್ಕೊಂಡ್ರು. ಎಸ್, ಟಾಪ್ 5 ಕಂಟೆಸ್ಟೆಂಟ್ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಟಾಪ್ 5 ಹನುಮಂತು, ತ್ರಿವಿಕ್ರಮ್, ರಜತ್, ಚೈತ್ರ, ಭವ್ಯ. ಈ ವಾರ ತೋರಿಸಿರೋ ಇಂಡಿವಿಜುವಲ್ ಆಟನ ಕಂಟಿನ್ಯೂ ಮಾಡಿದ್ರೆ ಭವ್ಯ, ಇಲ್ಲಾಂದ್ರೆ ಮಂಜಣ್ಣ. ಗೊತ್ತಿಲ್ಲ. ಓಕೆ, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಅಂಡ್ ಸಾಕಷ್ಟು ಮುಂದೆ ಒಂದಷ್ಟು ಪ್ರಾಜೆಕ್ಟ್ಗಳು ಅನ್ಕೊಂಡಿದ್ರೆ ಎಲ್ಲೂ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮ್ ಬೀಟ್ ಒಟ್ಟಿಗೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಶಿಶಿರ್ ಅವರ ಒಂದು ಬಿಗ್ ಬಾಸ್ ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಅಂಡ್ ಒಂದಷ್ಟು ನೆಕ್ಸ್ಟ್ ಡ್ರೀಮ್ ಪ್ರಾಜೆಕ್ಟ್ಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ.